India's hidden soil crisis and the twist for nutritional security. How soil nutrition matters a lot. How soil health is matters a lot. ಎಸ್, ನಮ್ಗೆ ಇಂಡಿಪೆಂಡೆನ್ಸ್ ಬಂತಲ್ವಾ, ಸ್ವಾತಂತ್ರ್ಯ ಬಂತಲ್ವಾ. ಸ್ವಾತಂತ್ರ್ಯ ಬಂದಾಗ ನಾವು ಭಾರತದಲ್ಲಿ ಆ ಆಹಾರಕ್ಕೋಸ್ಕರ ಬೇರೆ ಕಂಟ್ರಿಗಳಿಗೆ ಡಿಪೆಂಡ್ ಆಗಿದ್ವಿ, ಬೇರೆ ಕಂಟ್ರಿಗಳ ನೆರವನ್ನ ತಗೊಳ್ತಾ ಇದ್ವಿ. ಆದ್ರೆ ಅದೇ ಭಾರತ ಇವಾಗ ವಿಶ್ವದ ಅತಿ ದೊಡ್ಡ ರೈಸ್ ಎಕ್ಸ್ಪೋರ್ಟರ್ ಆಗಿ ಹೊರಹೊಮ್ಮಿದೆ. ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಸ್ ಗಳ ಮೂಲಕ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ ತಗೊಂಡ್ರೆ ಅದರ ಮೂಲಕ ಬಡವರಿಗೆ ತನ್ನ ದೇಶದಲ್ಲೇನೆ ಅಂದ್ರೆ ಭಾರತದಲ್ಲೇನೆ ಪ್ರತಿ ತಿಂಗಳು 5 kg ಅಕ್ಕಿಯನ್ನ ಕೊಡ್ತಾ ಇದೆ. 800 ಮಿಲಿಯನ್ ಜನಗಳಿಗೆ ಅಕ್ಕಿಯನ್ನ ಒದಗಿಸ್ತಾ ಇದೆ. ಅಕ್ಕಿ ಅಥವಾ ಗೋಧಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಆಗ್ತಿದೆ. ಕರೆಕ್ಟ್ ಅಲ್ವಾ? ಅಂದ್ರೆ ಹೌ ಇಂಡಿಯಾ ಡಿಪೆಂಡ್ ಆಗಿದ್ದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದು ಹೇಗೆ ಇಂಡಿಪೆಂಡೆಂಟ್ ಆಗಿ ಇವಾಗ ಎಕ್ಸ್ಪೋರ್ಟರ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಸಕ್ಸಸ್ಫುಲ್ ಏನಿದೆ ಅದು ತುಂಬಾನೇ ಖುಷಿ ಕೊಡುವಂತಹ ವಿಷಯ. ಭಾರತ ಬೇರೆ ಕಂಟ್ರೀಸ್ ಗಳ ಜೊತೆ ಕಾಂಪೀಟ್ ಮಾಡ್ತಿದೆ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದೆ. ತನ್ನ ದೇಶದಲ್ಲಿರೋರ್ಗೆ ಆಹಾರವನ್ನ ಒದಗಿಸುವಷ್ಟು ಕೆಪಾಸಿಟಿ ಭಾರತಕ್ಕಿದೆ ಇವಾಗ. ಬಟ್ ವಾಟ್ ಅಬೌಟ್ ಫುಡ್ ಸೆಕ್ಯೂರಿಟಿ, ಸಾಯಿಲ್ ಹೆಲ್ತ್, ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಕರೆಕ್ಟ್ ಅಲ್ಲ? ಸಾಯಿಲ್ ನ್ಯೂಟ್ರಿಷನ್ ಥ್ರೆಡ್, ಇದೆಲ್ಲದೂ ಕೂಡ ಕ್ರಿಯೇಟ್ ಆಗ್ತಿರೋದು ಭಾರತದಲ್ಲಿ ನಾವು ಯೂಸ್ ಮಾಡ್ತಾ ಇರುವಂತಹ ಅಗ್ರಿಕಲ್ಚರಲ್ ಸಿಸ್ಟಮ್. ಇದೆಲ್ಲ ಕೂಡ ಲಾಂಗ್ ಟರ್ಮ್ ಅಗ್ರಿಕಲ್ಚರಲ್ ಸಿಸ್ಟಮ್, ಲಾಂಗ್ ಟರ್ಮ್ ಅಗ್ರಿಕಲ್ಚರಲ್ ಥ್ರೆಡ್. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. ಈ ಆರ್ಟಿಕಲ್ ಅಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಲೆಟ್ ಸಿ ಹೌ ಇಂಡಿಯಾಸ್ ಜರ್ನಿ ಮೂವ್ಡ್ ಇನ್ ಅಗ್ರಿಕಲ್ಚರ್ ಫ್ರಮ್ scarcity of food to surplus of food. Me Brinda, welcoming you to News Navigator program of Shankar IAS Academy. Firstly, we will discuss how food transformation happened from food deficit to food surplus. ಆಹಾರನೇ ಇಲ್ಲದೆ ಇರೋದ್ರಿಂದ ಈಗ ಸರ್ಪ್ಲಸ್ ಅಂದ್ರೆ ಅತಿ ಹೆಚ್ಚಾಗಿ ಇದೆ. ಯಾವ ತರ ಮೂವ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. 1990ರಲ್ಲಿ ಭಾರತ ಆಹಾರಕ್ಕಾಗಿ ಯುಎಸ್ ನ ಹೆಲ್ಪ್ ಕೇಳಿತ್ತು. ಎಸೆನ್ಷಿಯಲ್ ಕಾಮಿಡಿಟಿ ಆಗ 1955ರಲ್ಲಿ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ 1955 ಅಂತ ಹೇಳ್ಬಿಟ್ಟು ಒಂದು ಆಕ್ಟ್ ಅನ್ನ ಗವರ್ಮೆಂಟ್ ತಗೊಂಡ್ಬಂದಿರುತ್ತೆ, ಪಾಸ್ ಮಾಡಿರುತ್ತೆ. ಆಗ ಭಾರತ ಫುಡ್ ಸ್ಕ್ಯಾರ್ಸಿಟಿಗಳನ್ನ ಫೇಸ್ ಮಾಡ್ತಿತ್ತು. ಆಗ ಯುಎಸ್ ಅಲ್ಲಿ ಫುಡ್ಗೋಸ್ಕರ ಹೆಲ್ಪ್ ನ ಕೇಳಿತ್ತು, ಅಕ್ಕಿಗೋಸ್ಕರ, ರೈಸ್ಗೋಸ್ಕರ. ಯುಎಸ್ ಜೊತೆ ಮಾಡ್ಕೊಂಡಿದ್ದಂತಹ ಅಗ್ರಿಮೆಂಟ್ ಗೆ ಲಾಂಗ್ ಟರ್ಮ್ ಪಬ್ಲಿಕ್ ಲಾ ಅಗ್ರಿಮೆಂಟ್, PL 480 ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇದು ಯುಎಸ್ ಜೊತೆ ಇಂಡಿಯಾ ಸೈನ್ ಮಾಡಿದ್ದು, ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ವೀಟ್ ನ ಯುಎಸ್ ಇಂದ, ಟು ಫೀಡ್ ಇಂಡಿಯನ್ ಪಾಪ್ಯುಲೇಷನ್. ಸೊ ಇದಾದ್ಮೇಲೆ ಅದು ಇಂಡಿಯನ್ ಪಾಪ್ಯುಲೇಷನ್ ಗೆ ಫೀಡ್ ಮಾಡೋದಕ್ಕೋಸ್ಕರ ನಾವು ಅಗ್ರಿಮೆಂಟ್ ನ ಮಾಡ್ಕೊಂತೀವಿ. ಅದಾದ್ಮೇಲೆ ಭಾರತದಲ್ಲಿ 5 year ಪ್ಲಾನ್ ಅನ್ನ ತಗೊಂಡ್ ಬಂದ್ಮೇಲೆ ಏನ ಇಂಟ್ರೊಡ್ಯೂಸ್ ಮಾಡ್ತೀವಿ? ಗ್ರೀನ್ ರೆವಲ್ಯೂಷನ್ ನ ತಗೊಂಡ್ ಬರ್ತೀವಿ. ಈ ಒಂದು ಗ್ರೀನ್ ರೆವಲ್ಯೂಷನ್ ಅಲ್ಲಿ ಹೈ ಹೀಲ್ಡ್ ವೆರೈಟಿ ಆಫ್ ಸೀಡ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ದಿಸ್ ಹೈ ಹೀಲ್ಡ್ ವೆರೈಟೀಸ್ ಆಫ್ ಸೀಡ್ಸ್ ನೀಡ್ಸ್ ಮೋರ್ ಕೆಮಿಕಲ್ ಫರ್ಟಿಲೈಸರ್ಸ್, ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಇಟ್ ನೀಡ್ಸ್ more water, and also it needs more workers. ಕರೆಕ್ಟ್ ಅಲ್ವಾ? ಹೈ ಹೀಲ್ಡ್ ವೆರೈಟೀಸ್ ಆಫ್ ಸೀಡ್ಸ್ ಗೆ ಇಷ್ಟೆಲ್ಲ ಇಂಟೇಕ್ ಬೇಕಾಗಿರತ್ತೆ. ಹಂಗಾಗಿ ಹೈ ಹೀಲ್ಡ್ ವೆರೈಟೀಸ್ ಆಫ್ ಸೀಡ್ಸ್ ಅನ್ನ ನಾವು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಪಂಜಾಬ್, ಹರಿಯಾಣ ಈ ರೀಜನ್ಸ್ ಅಲ್ಲೆಲ್ಲ ಹೆಚ್ಚಿನದಾಗಿ ವೀಟ್ ಮತ್ತೆ ರೈಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗತ್ತೆ ಗ್ರೀನ್ ರೆವಲ್ಯೂಷನ್ ನ ಟೈಮ್ ಅಲ್ಲಿ. ಸೊ ಭಾರತ ರೈಸ್ ಮತ್ತೆ ವೀಟ್ ಪ್ರೊಡಕ್ಷನ್ ನ ತುಂಬಾನೇ ಯಥೇಚ್ಛವಾಗಿ ಇನ್ಕ್ರೀಸ್ ಮಾಡುತ್ತೆ ಆ ಟೈಮ್ ಅಲ್ಲಿ. ಬಟ್ ಈ ಹೈ ಹೀಲ್ಡ್ ವೆರೈಟೀಸ್ ಆಫ್ ಸೀಡ್ಸ್ ಇಂದ ಭಾರತದಲ್ಲಿ ಈಗಲೂ ಕೂಡ ವಿ ಆರ್ ಫೇಸಿಂಗ್ ಮೋರ್ ಸಾಯಿಲ್ ಫರ್ಟಿಲಿಟಿ ಪ್ರಾಬ್ಲಮ್, ಸಾಯಿಲ್ ನ್ಯೂಟ್ರಿಯೆಂಟ್ ಪ್ರಾಬ್ಲಮ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಡೆತ್, ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡೆತ್, ಅಂಡ್ ಇನ್ನು ಕೂಡ ವಾಟರ್ ಸ್ಕ್ಯಾರ್ಸಿಟಿ,
ಇದೆಲ್ಲದು ಕೆಮಿಕಲ್ ಫರ್ಟಿಲೈಸರ್ಸ್ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಗ್ರೌಂಡ್ ವಾಟರ್ ಏನಾಗುತ್ತೆ, ಪೊಲ್ಯೂಟ್ ಆಗತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ಆಲ್ಸೋ ಕೆಲವೊಂದು ರೀಜನ್ ಅಲ್ಲಿ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ವರ್ಕರ್ಸ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈವನ್ ದೋ ಐ ಈಲ್ಡ್ ವೆರೈಟೀಸ್ ಆಫ್ ಸೀಡ್ಸ್ ನಮ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತು, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತು, ಭಾರತದ GDP ಅನ್ನ ಜಾಸ್ತಿ ಮಾಡ್ತು, ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಫುಡ್ ಸ್ಕ್ಯಾರ್ಸಿಟಿಯನ್ನ ಕಡಿಮೆ ಮಾಡ್ತು, ಭಾರತದಲ್ಲಿ ಪವರ್ಟಿಯನ್ನ ರಿಡಕ್ಷನ್ ಮಾಡ್ತು, ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ತು. ಕರೆಕ್ಟ್ ಅಲ್ವಾ? ಬಟ್ ಅದ್ರ ಜೊತೆಗೆ ನಮ್ಗೆ ನ್ಯಾಚುರಲಿ ಸಿಕ್ಕಿರುವಂತಹ ಸಾಯಿಲ್ ಫಾರ್ಮೇಶನ್ ಆಗಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು. ಆ ಸಾಯಿಲ್ ಅಲ್ಲಿರುವಂತಹ ಫರ್ಟಿಲಿಟಿ ಕಡಿಮೆ ಆಯ್ತು ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾ ಬಂತು. ಸೊ ಇದು ಪ್ರಾಬ್ಲಮ್ ಆದ್ರೆ 2024 ಮತ್ತೆ 2025ರಲ್ಲಿ ಅಂದ್ರೆ ಈಗ ಭಾರತ 20.2 ಮಿಲಿಯನ್ ಟನ್ಸ್ ಆಫ್ ರೈಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋ ಕೆಪಾಸಿಟಿಯನ್ನ ಹೊಂದಿದೆ. ಅಂಡ್ ಆಲ್ಸೋ ಅಷ್ಟೇ ಅಲ್ಲ, ಬರೀ ಎಕ್ಸ್ಪೋರ್ಟ್ ಮಾಡೋದಷ್ಟೇ ಅಲ್ಲ, ಭಾರತ ಫುಡ್ ಎಕ್ಸ್ಪೋರ್ಟ್ ಜೊತೆಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕ್ ಪೈಲ್ ಅಲ್ಲಿ ಆಲ್ಮೋಸ್ಟ್ 57 ಮಿಲಿಯನ್ ಟನ್ಸ್ ಆಫ್ ರೈಸ್ ಅನ್ನ ಸ್ಟೋರ್ ಮಾಡಿದೆ. ಅಂದ್ರೆ ನಮ್ಮ ಹತ್ರ ಇನ್ನು 57 ಮಿಲಿಯನ್ ಆಫ್ ರೈಸ್ ಸ್ಟೋರ್ ಆಗಿದೆ ಅಂತ ಹೇಳ್ಬಿಟ್ಟು. ಎಕ್ಸ್ಪೋರ್ಟ್ ನ ಜೊತೆಗೆ ಭಾರತ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕ್ ಪೈಲ್ ಅಲ್ಲಿ 57 ಮಿಲಿಯನ್ ಟನ್ಸ್ ಆಫ್ ರೈಸ್ ಅನ್ನ ಸ್ಟೋರ್ ಮಾಡಿದೆ, ವಿಚ್ ಇಸ್ ಹೈಯೆಸ್ಟ್ ಇನ್ 20 years. 57 million tons of rice, which is nearly 4 times of the buffer. Also, which is nothing but 4 times of the buffer norms. ಬಫರ್ ನಾರ್ಮ್ಸ್ ಎಷ್ಟಿದೆ ಅಂತಂದ್ರೆ 13.54 ಮಿಲಿಯನ್ಸ್ ಇದೆ. 13.54 ಮಿಲಿಯನ್ಸ್ ಬಫರ್ ನಾರ್ಮ್ಸ್ ಅಂತ ಹೇಳಿದ್ರೆ ಅದ್ರ 4 ಟೈಮ್ಸ್ ಜಾಸ್ತಿ ಸ್ಟೋರ್ ಮಾಡಿದೆ ಭಾರತ. ಕರೆಕ್ಟ್ ಅಲ್ವಾ? ಜುಲೈ 2025 ಒಳಗಡೆ ಇಷ್ಟು ಸ್ಟೋರ್ ಮಾಡಿದೆ ಅಂತ. ಅಂಡ್ ಆಲ್ಸೋ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ PMGKY, ವಿಚ್ ಇಸ್ ಅ ವೆರಿ ಫೇಮಸ್ ಒನ್. ಈ ಒಂದು ಸ್ಕೀಮ್ ನ ಮೂಲಕ ಅಕ್ಕಿ ಮತ್ತೆ ಗೋಧಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಆಲ್ಮೋಸ್ಟ್ 800 ಮಿಲಿಯನ್ ಭಾರತದ ಪಾಪ್ಯುಲೇಷನ್ಗೆ 5 kg ರೈಸ್ ಅಥವಾ ವೀಟ್ ಅನ್ನ ಎವ್ರಿ ಮಂತ್ ಡಿಸ್ಟ್ರಿಬ್ಯೂಟ್ ನ ಮಾಡ್ತದೆ. ಅಲಾಂಗ್ ವಿತ್ ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್, ಎಕ್ಸ್ಟ್ರೀಮ್ ಪಾವರ್ಟಿಯಲ್ಲಿದ್ದಂತಹ ಭಾರತವನ್ನ ಈಗ ಪಾವರ್ಟಿ ಲೆವೆಲ್ಗೆ ತಂದು, ಅಂದ್ರೆ ಮೀಡಿಯಂ ಪಾವರ್ಟಿ ಲೆವೆಲ್ಗೆ ತಂದು ನಿಲ್ಸಿದೆ. 2011ರ ಡಾಟಾವನ್ನ ನಾವು ನೋಡ್ಕೊಂಡ್ರೆ 27.1% ಅಷ್ಟು ಪಾವರ್ಟಿ ಇತ್ತು, ವಿಚ್ ಇಸ್ ಡ್ರಾಪ್ ಟು 5.3%. ಪಾವರ್ಟಿ ರಿಲೇಟೆಡ್ ವಿಡಿಯೋ ಇನ್ನು ನೀವು ನೋಡಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ನೋಡಿ. ರೀಸೆಂಟ್ ಆಗಿ ಬಂದಿರುವಂತಹ ರಿಪೋರ್ಟ್ ಅಲ್ಲಿ ನಮ್ಗೆ ಭಾರತದ ಪಾವರ್ಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಈಗ 5.3% ಪಾವರ್ಟಿ ರಿಡಕ್ಷನ್ ಆಗಿದೆ. ಹೇಗೆ ರಿಡಕ್ಷನ್ ಆಯ್ತು ಪಾವರ್ಟಿ? ಭಾರತದಲ್ಲಿ ನಾವು ತಗೋಬರ್ತಿರುವಂತಹ ಸ್ಕೀಮ್ಸ್ ಗಳ ಮೂಲಕ. ಹಾಗೆಯೇ ಭಾರತದಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಏನ್ ಮಾಡ್ತಾ ಇದ್ದೀವಿ ಅದರ ಮೂಲಕ, ಅಂಡ್ ನಾವು ಸ್ಟಾಕ್ ಮಾಡ್ತಾ ಇರುವಂತಹ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳ ಮೂಲಕ. ಸೊ ಇಷ್ಟೆಲ್ಲ ಭಾರತದಲ್ಲಿ ನಮ್ಮ ಹತ್ರ ಇನ್ನು ಕೂಡ ಸರ್ಪ್ಲಸ್ ಫುಡ್ ಇದೆ. ಹೌದು, ಫುಡ್ ಇದೆ, ಸರ್ಪ್ಲಸ್ ಫುಡ್ ಇದೆ. ಬಟ್ ಹಿಂದಿನ ವಿಡಿಯೋದಲ್ಲಿ ನಾವು ಇದು ನೋಡಿದ್ವಿ, ಫುಡ್ ಸೆಕ್ಯೂರಿಟಿ. ಅದೇ ರೀತಿ ಭಾರತದಲ್ಲಿ ಸಾಯಿಲ್ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಈ ಒಂದು ಆರ್ಟಿಕಲ್ ನಲ್ಲಿ ಸಾಯಿಲ್ ಹೆಲ್ತ್ ಬಗ್ಗೆ ಹೇಳಿದ್ದಾರೆ. ಹೈ ಈಲ್ಡ್ ವೆರೈಟಿ ಆಫ್ ಸೀಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಏನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇದನ್ನ ಹೆಚ್ಚಾಗಿ ಬಳಸೋದ್ರಿಂದ ಸಾಯಿಲ್ ಆರ್ಗ್ಯಾನಿಸಮ್ಸ್ ಗಳು ನಾಶವಾಗತ್ತೆ ಅಂತ ಕೂಡ ನೋಡ್ಕೊಂಡ್ವಿ. ಅಷ್ಟೇ ಅಲ್ಲ, ಇಲ್ಲಿ ಬೆಳೆಯುವಂತಹ ಬೆಳೆಗಳಲ್ಲೂ ಕೂಡ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗತ್ತೆ. ದಿಸ್ ವಿಲ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಆಬ್ವಿಯಸ್ಲಿ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಪ್ರಕಾರ 2019-2021 ಈ ಒಂದು ಸರ್ವೆಯ ಪ್ರಕಾರ 35.5% ಅಂಡರ್ 5 ಚಿಲ್ಡ್ರನ್ಸ್, ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ಏಜ್ ಅಲ್ಲಿರುವಂತಹ ಮಕ್ಕಳಲ್ಲಿ 35.5% ಮಕ್ಕಳು ಸ್ಟಂಟೆಡ್ ಆಗಿದ್ದಾರೆ. ಅಂಡ್ 32.1% ಚಿಲ್ಡ್ರನ್ಸ್ ಗಳು ಅಂಡರ್ ವೇಟ್ ಅಲ್ಲಿ ಇದ್ದಾರೆ. ಅಂಡ್ 19.3% ಚಿಲ್ಡ್ರನ್ಸ್ ಗಳು ವೇಸ್ಟೆಡ್ ಆಗಿದ್ದಾರೆ. ವಿಚ್ ಇಸ್ ನಾಟ್ ಲೆಸ್, ಬಿಕಾಸ್ ದೇ ಆರ್ ದ ಯಂಗರ್ ಜನರೇಷನ್ಸ್. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಭಾರತದಲ್ಲಿ ಬೇಕಾಗಿರುವಂತಹ ಸ್ಕಿಲ್ ಇರುವಂತಹ ಚಿಲ್ಡ್ರನ್ಸ್ ಗಳು.
ಅವ್ರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಭಾರತದಲ್ಲಿ. ಇದೆಲ್ಲ ಆಗ್ತಿರೋದು ಯಾವ ರೀಸನ್ ಇಂದ? ಸಾಯಿಲ್ ಹೆಲ್ತ್ ಪ್ರಾಪರ್ ಆಗಿ ಮೇಂಟೈನ್ ಆಗದೆ ಇರೋದ್ರಿಂದ. ಸೊ ಹೇಗೆ ಸಾಯಿಲ್ ಡಿಗ್ರೇಡೇಷನ್ ಆಗ್ತಿದೆ ಅಂತ ಹೇಳಿದ್ರೆ, ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಸಾಯಿಲ್ ಅಲ್ಲಿ ಫರ್ಟಿಲೈಸರ್ ಇಂಬ್ಯಾಲೆನ್ಸ್ ಯಾವ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೋರ್ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡ್ತಿದ್ದೇವೆ. ಯೂಶಲಿ ನೋ NPK ಕೇಳಿರ್ತೀವಿ ಅಥವಾ ಯಾವ್ದಾದ್ರು ಬ್ಯಾಗ್ಸ್ ಅಲ್ಲಿ ನೋಡಿರ್ತೀವಿ. ಅಮೋನಿಯಾ, ಫಾಸ್ಫೇಟ್ ಮತ್ತೆ ಪೊಟ್ಯಾಶ್. ಫರ್ಟಿಲೈಸರ್ ನ ಗವರ್ಮೆಂಟ್ ಪ್ರೊವೈಡ್ ಮಾಡ್ತಿದೆ ಸಬ್ಸಿಡಿ ರೇಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ಬಟ್ ಯಾವ ಕ್ರಾಪ್ಸ್ ಗೆ ಎಷ್ಟು ಗೊಬ್ಬರವನ್ನ ಹಾಕಬೇಕು ಅಥವಾ ಎಷ್ಟು ಫರ್ಟಿಲೈಸರ್ಸ್ ಗಳನ್ನ ಹಾಕಬೇಕು, ಇದನ್ನ ರೈತರಿಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ತಾ ಇಲ್ಲ, ರೈತರಿಗೆ ಎಜುಕೇಟ್ ನ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ಪಂಜಾಬ್ ಮತ್ತೆ ತೆಲಂಗಾಣ ಎರಡನ್ನ ಎಕ್ಸಾಂಪಲ್ ನೋಡ್ಕೊಂಡ್ರೆ, ಬಿಕಾಸ್ ಪಂಜಾಬ್ ಮತ್ತೆ ತೆಲಂಗಾಣ ನಾವು ನೋಡಿದ್ರೆ ಐ ವೆರೈಟೀಸ್ ಆಫ್ ಸೀಡ್ಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದಂತಹ ಏರಿಯಾಸ್ ಇದು. ಮೊದಲಿಗೆ ಪಂಜಾಬ್ ರೀಜನ್ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಪಂಜಾಬ್ ಅಲ್ಲಿ ಅಮೋನಿಯಾನ 61% ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೇಕಾಗಿರುವಂತಹ ಸರ್ಟೆನ್ ಲಿಮಿಟ್ ಗಿಂತ ಜಾಸ್ತಿ ಇದೆ. ಓವರ್ ಯೂಸ್ ಆಫ್ ಅಮೋನಿಯಾ ಅಂತಾನೆ ಹೇಳ್ಬೋದು. ಹಾಗೆಯೇ ಪೊಟ್ಯಾಶ್ ನ ನೋಡ್ಕೊಂಡ್ರೆ ಸಾಯಿಲ್ ಅಲ್ಲಿ ಪೊಟ್ಯಾಶ್ ಕಂಟೆಂಟ್ 89% ಇದೆ, ವಿಚ್ ಇಸ್ ಡೆಫಿಸಿಟ್, ಪೊಟ್ಯಾಶ್ ಡೆಫಿಶಿಯಂಟ್ ಅಂತಾನೆ ಕರೀಬಹುದು. ನೆಕ್ಸ್ಟ್ ತೆಲಂಗಾಣದಲ್ಲಿ ನೋಡ್ಕೊಂಡ್ರೆ ಅಮೋನಿಯಾ 54% ಇದೆ, ಪೊಟ್ಯಾಶ್ 82% ಇದೆ. ಸೊ ಎರಡು ಕೂಡ ಇಂಬ್ಯಾಲೆನ್ಸ್ ಆಗಿ ವರ್ಕ್ ಆಗ್ತಿದೆ. ರೈತರು ಏನ್ ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಅಮೋನಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಮೇ ಬಿ ಸಾಯಿಲ್ ಗೆ ನೈಟ್ರೋಜನ್ ಬೇಕು ಅಂತ ಹೇಳ್ಬಿಟ್ಟು ಅಮೋನಿಯಾ ಮೇಲೆನೆ ಜಾಸ್ತಿ ಕಾನ್ಸಂಟ್ರೇಟ್ ನ ಮಾಡ್ತಿದ್ದಾರೆ. ಇದು ಜಸ್ಟ್ ತೆಲಂಗಾಣ ಮತ್ತೆ ಪಂಜಾಬ್ ನ ಸ್ಟೋರಿ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಟೇಟ್ಸ್ ಗಳು ಕೂಡ ಈ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿವೆ. ಓನ್ಲಿ 35-40% ಆಫ್ ಅಮೋನಿಯಾ ಅಬ್ಸಾರ್ಬ್ ಆಗ್ತಿದೆ. ಏನ್ ಯೂಸ್ ಮಾಡ್ತಿದಾರಲ್ವಾ ಅದ್ರಲ್ಲಿ 35-40% ಅಷ್ಟೇ ಕ್ರಾಪ್ಸ್ ಅಬ್ಸಾರ್ಬ್ ಮಾಡ್ತಿರೋದು ಅಥವಾ ಸಾಯಿಲ್ ಅಬ್ಸಾರ್ಬ್ ಮಾಡ್ತಿರೋದು. ಮಿಕ್ಕಿರುವಂತಹ ಅಮೋನಿಯಾ ಗ್ರೀನ್ಹೌಸ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಥವಾ ನೈಟ್ರೇಟ್ ಆಗಿ ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ನ ಮಾಡ್ತಿದೆ. ಸೊ ಇದನ್ನ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂತಾನೆ ಕರಿಬಹುದಾಗತ್ತೆ. ಸಾಯಿಲ್ ಡಿಗ್ರೇಡೇಷನ್, ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ನಮ್ಗೆಲ್ಲ ಗೊತ್ತೇ ಇದೆ. 2024ರ ಡಾಟಾವನ್ನ, ಸಾಯಿಲ್ ಹೆಲ್ತ್ ಕಾರ್ಡ್ ಡಾಟಾವನ್ನ ತಗೊಂಡ್ರೆ, ಸಾಯಿಲ್ ಹೆಲ್ತ್ ಕಾರ್ಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಯಿಲ್ ಗಳನ್ನ ಟೆಸ್ಟ್ ಅನ್ನ ಮಾಡುತ್ತೆ, ಯಾವ ಸಾಯಿಲ್ ಎಷ್ಟು ಹೆಲ್ತಿ ಇದೆ ಅಂತ. ಇದರಲ್ಲಿ 2024ರ ಡೇಟಾ ಪ್ರಕಾರ 2024ರಲ್ಲಿ ಮೋರ್ ದನ್ 8.8 ಮಿಲಿಯನ್ ಸಾಯಿಲ್ ಸ್ಯಾಂಪಲ್ ಗಳನ್ನ ಟೆಸ್ಟ್ ಮಾಡಲಾಗಿತ್ತು. ಓನ್ಲಿ ಲೆಸ್ ದನ್ 5% ಸಾಯಿಲ್ ಅಲ್ಲಿ ಅಷ್ಟೇ ಸಫಿಶಿಯಂಟ್ ಆಗಿರುವಂತಹ ನೈಟ್ರೋಜನ್ ಅವೈಲೇಬಲ್ ಇರೋದು, ವಿಚ್ ಇಸ್ ಲೆಸ್ ದನ್ 5%. 8.8 ಮಿಲಿಯನ್ ಸ್ಯಾಂಪಲ್ಸ್ ಅಲ್ಲಿ ಓನ್ಲಿ 40% have sufficient phosphates and 32% have sufficient potash and just 20% are sufficient in soil organic carbon. Soil organic carbon SOC ಬರೀ 20%. ಏನು SOC? ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಇಟ್ ಈಸ್ ಅ ಕ್ರಿಟಿಕಲ್ ಪ್ಯಾರಾಮೀಟರ್ ವಿಚ್ ಡಿಫೈನ್ ಫಿಸಿಕಲ್, ಕೆಮಿಕಲ್ ಅಂಡ್ ಬಯೋಲಾಜಿಕಲ್ ಪ್ರಾಪರ್ಟಿ ಆಫ್ ಸಾಯಿಲ್. ಸಾಯಿಲ್ ಫಿಸಿಕಲ್, ಕೆಮಿಕಲ್ ಮತ್ತೆ ಬಯೋಲಾಜಿಕಲ್ ಪ್ರಾಪರ್ಟಿ ಆಫ್ ಸಾಯಿಲ್ ಅನ್ನ ಡಿಫೈನ್ ಮಾಡೋದೇ SOC, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಇದನ್ನ ಮಾಡೋದ್ರಿಂದ ಸಾಯಿಲ್ ನ ನ್ಯೂಟ್ರಿಯೆಂಟ್ ಕೆಪಾಸಿಟಿ ಎಷ್ಟು, ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಎಷ್ಟು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಪ್ರಕಾರ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ರೇಂಜ್ ಎಷ್ಟಿರ್ಬೇಕು ಅಂದ್ರೆ 0.5 to 0.75% ಇರ್ಬೇಕಾಗತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಪ್ರಕಾರ ಸಾಯಿಲ್ಗೆ ಬರೀ NPK, ಅಮೋನಿಯಾ, ಫಾಸ್ಫೇಟ್, ಪೊಟ್ಯಾಶ್ ಇದ್ರೆ ಸಾಕಾಗೋದಿಲ್ಲ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರುವಂತಹ ಐರನ್, ಸಲ್ಫರ್, ಜಿಂಕ್, ಬೋರಾನ್ ಇದು ಕೂಡ ಇರ್ಬೇಕಾಗತ್ತೆ. ಇದ್ರೆ ಮಾತ್ರ ಒಂದು ಸಾಯಿಲ್ ನ್ಯೂಟ್ರಿಯೆಂಟ್ಸ್ ನ ಪ್ರಾಡಕ್ಟ್ಸ್ ಗೆ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಾಯಿಲ್ ಹೆಲ್ತ್ ನ ಇಂಪ್ರೂವ್ ಮಾಡೋದಕ್ಕೆ ವಾಟ್ ನೀಡ್ಸ್ ಟು ಬಿ ಡನ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನು, ರೈತರಿಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದು, ರೈತರನ್ನ ಎಜುಕೇಟ್ ಮಾಡೋದು. ಅಂಡ್ ಪ್ರತಿಯೊಂದು ಅಗ್ರಿಕಲ್ಚರಲ್ ಏರಿಯಾಸ್ ಅಲ್ಲಿ, ಅಂದ್ರೆ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ಸ್, ಗವರ್ಮೆಂಟ್ ಆರ್ಗನೈಸೇಷನ್ಸ್ ಇರುತ್ತಲ್ಲ, ಅಲ್ಲಿ ಗೊಬ್ಬರವನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ಬೇಕಾಗತ್ತೆ.
ಅಂಡ್ ಅಷ್ಟೇ ಅಲ್ಲ ಅಗ್ರಿಕಲ್ಚರಲ್ ಏರಿಯಾನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಥವಾ ಅಗ್ರಿಕಲ್ಚರ್ ಅಲ್ಲಿ ವಾಟರ್ ಸ್ಕೇರ್ಸಿಟಿ ಜಾಸ್ತಿ ಆಗ್ತಿರುತ್ತೆ ಅಲ್ವಾ, ಜಾಸ್ತಿ ಏನಾದ್ರೂ ಎವಾಪರೇಷನ್ ಆದ್ರೆ ಸಾಯಿಲ್ ಇಂದ ನೀರೇನಾದ್ರೂ ಜಾಸ್ತಿ ಇವಾಪರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಸಾಯಿಲ್ ಅಲ್ಲಿ ಜಾಸ್ತಿ ಸಾಯಿಲ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಕವರ್ಗಳನ್ನ ಅಥವಾ ಅಗ್ರಿಕಲ್ಚರಲ್ ವೇಸ್ಟ್ ಆಗಿರ್ಬೋದು, ಕಿಚನ್ ವೇಸ್ಟ್ ಗಳಾಗಿರ್ಬೋದು, ಇದನ್ನ ನಾವು ಕವರ್ ಅನ್ನ ಮಾಡಿದ್ರೆ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಅದು ಮಾಯಿಶ್ಚರ್ ನ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಎವಾಪರೇಷನ್ ಜಾಸ್ತಿ ಆಗಲ್ಲ. ಇದರಿಂದ ಕೂಡ ಸಾಯಿಲ್ ಅಸಿಡಿಕ್ ಆಗೋದು ಅವಾಯ್ಡ್ ಆಗುತ್ತೆ. ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ನ ಜಾಸ್ತಿ ಪ್ರಮೋಟ್ ಮಾಡೋದು ಅಂಡ್ ಮಿಷಿನರೀಸ್ ಗಳನ್ನ ಇತ್ತೀಚೆಗೆ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಮಿಷಿನರೀಸ್ ಗಳನ್ನ ಯೂಸ್ ಮಾಡೋದ್ರಿಂದ ಸಾಯಿಲ್ ಅಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ ಗಳು ಸತ್ತೋಗ್ತಾ ಇದೆ. ರೊಟೇಷನ್ಸ್ ನ ಜಾಸ್ತಿ ಮಾಡಿದ್ರೆ ಸಾಯಿಲ್ ಅಲ್ಲಿರೋ ಆರ್ಗ್ಯಾನಿಸಮ್ಸ್ ಸಾಯುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಕೂಡ ಸಾಯಿಲ್ ಹೆಲ್ತ್ ಹಾಳಾಗುತ್ತೆ. ಅದಕ್ಕೋಸ್ಕರ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನ ಗೌರ್ಮೆಂಟ್ ಪ್ರಮೋಟ್ ಮಾಡ್ತಿದೆ. ಅದನ್ನ ನಾವು ಯುಟಿಲೈಸ್ ಮಾಡ್ಕೊಬೇಕಾಗತ್ತೆ. ಅಷ್ಟೇ ಅಲ್ಲ ಟಾಪ್ ಲೇಯರ್ ಆಫ್ ದ ಸಾಯಿಲ್ ನ ಎರೋಡ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ವಿಂಡ್ ಬ್ರೇಕರ್ಸ್ ಗಳನ್ನ ಯೂಸ್ ಮಾಡಬಹುದು. ರೊಟೇಷನಲ್ ಕ್ರಾಪ್ ಸಿಸ್ಟಮ್ಸ್ ಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ಕ್ರಾಪ್ಸ್ ಜೊತೆಗೆ ಬೇರೆ ಬೇರೆ ಫಾರ್ಮಿಂಗ್ಸ್ ಗಳನ್ನ ಕೂಡ ಯೂಸ್ ಮಾಡಬೇಕು. ಈ ರೀತಿಯಾದಂತಹ ಅಗ್ರಿಕಲ್ಚರಲ್ ಬೇರೆ ಬೇರೆ ಮೆಥಡ್ಸ್ ಗಳನ್ನ ನಾವು ತಗೊಂಡ್ಬರೋದ್ರಿಂದ ಸಾಯಿಲ್ ಹೆಲ್ತ್ ನ ಪ್ರೊಟೆಕ್ಟ್ ಮಾಡಬಹುದಾಗುತ್ತೆ. ಅಷ್ಟೇ ಅಲ್ಲ ಹ್ಯೂಮನ್ ನ್ಯೂಟ್ರಿಷನ್ ಜೊತೆಗೆ ಇದು ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರೋದ್ರಿಂದ ಸಾಯಿಲ್ ನ್ಯೂಟ್ರಿಷನ್ ನ ಮೇಂಟೈನ್ ಮಾಡೋದು ಹ್ಯೂಮನ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇಟ್ ಇಸ್ ಅ ವೆರಿ ಇಮಿಡಿಯೇಟ್ ಆಕ್ಷನ್ಸ್ ನ ತಗೊಂಡ್ಬೇಕಾಗತ್ತೆ ಸಾಯಿಲ್ ಹೆಲ್ತ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ. ಬಿಕಾಸ್ ಫುಡ್ ಸೆಕ್ಯೂರಿಟಿ ಇತ್ತೀಚೆಗೆ ಬರ್ತಿರುವಂತಹ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಫುಡ್ ಸೆಕ್ಯೂರಿಟಿ, ಹೆಲ್ತ್ ಪ್ರಾಬ್ಲಮ್ ಇದೆಲ್ಲದೂ ಕೂಡ ಡಿಪೆಂಡ್ ಆಗಿರೋದು ಸಾಯಿಲ್ ಹೆಲ್ತ್ ಮೇಲೆ. ಸೊ ಸಾಯಿಲ್ದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ನಮ್ಗೆ ಇಲ್ಲಿದ್ದಂತಹ ಸಾಯಿಲ್ ಹೆಲ್ತ್ ರಿಲೇಟೆಡ್ ಇದಿಷ್ಟು ನಮ್ಗೆ ಸಾಯಿಲ್ ಕ್ರೈಸಿಸ್ ಅಥವಾ ಸಾಯಿಲ್ ಅಲ್ಲಿ ನ್ಯೂಟ್ರಿಷನಲ್ ಸ್ಕ್ಯಾರ್ಸಿಟಿ ಯಾವ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಇದನ್ನ ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಕೇಳ್ಬೋದು ಅಥವಾ ಹೆಲ್ತ್ ಗೆ ಲಿಂಕ್ ಮಾಡ್ಬಿಟ್ಟು ಕ್ವಶನ್ ಕೂಡ ಕೇಳ್ಬೋದಾಗುತ್ತೆ ಮೇನ್ಸ್ ಅಲ್ಲಿ ಮತ್ತೆ ಪ್ರಿಲಿಮ್ಸ್ ಅಲ್ಲಿ. ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.